ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಇಂದ ಅಂದ್ರೆ ಆ ಒಂದು ಜೋಶಿಂದ ಹೊರಗಡೆ ಬಂದಿದ್ರಲ್ಲ, ಅದೇ ಮಾಡಲಿ ಡ್ಯೂಟಿಗೆಲ್ಲ ಹೋಗಿದ್ದೀರಾ ಏನು ಅಂತ ಕಾಮೆಂಟಿಗೆ ಹಾಕ್ಬಿಡಿ. ನನ್ಗಂತೂ ಮರೆಯಕ್ಕಾಗ್ತಿಲ್ಲ ಗುರು. ನಿನ್ನೆ ಆಡಿದ ಒಂದೊಂದು ಬ್ಯಾಟಿಂಗ್, ಒಂದೊಂದು ಕ್ಯಾಚು, ಒಂದೊಂದು ಫೀಲ್ಡಿಂಗ್ ಕೂಡ ಕಣ್ಮುಂದೆ ಹಂಗೆ ರಪ್ಪನಂಗೆ ರಿಪ್ಲೈ ಬರುತ್ತಲ್ಲ, ಆ ಥರ ಪಾಸ್ ಆಗ್ತಾ ಇದೆ. ಸೊ ಏನು ಐ ಥಿಂಕ್ ಈ ಮ್ಯಾಚನ್ನು ನಾವು ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬಂದರೂ ಕೂಡ ಅಷ್ಟೇ ಮರೆಯೋಕ್ಕಾಗಲ್ಲ ಅನ್ಸುತ್ತೆ. ಆ ಥರ ನೆನಪಲ್ಲಿ 100% ಉಳ್ಕೊಳ್ಳುತ್ತೆ ಮ್ಯಾಚು. ಎಂಥ ಸೈಕಾಗಿ ನಿನ್ನೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅಂದರೆ ಇಂಡಿಯಾದವರು ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಗ್ಲೆಂಡರು ಕೂಡ ಅಷ್ಟೇ ನಿನ್ನೆ ಮ್ಯಾಚ್ ಸೋತಿದ್ರು ಕೂಡ ಅವರು ಒಂದು ಕಡೆ ವಿನ್ ಕೂಡ ಆಗಿದ್ದಾರೆ ಗುರು. ಆ ಲೆವೆಲಲ್ಲಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರೋದು. ನಾನು ಹೇಳಿದ್ದೆ, ಮ್ಯಾಚನ್ನು ಸೋತರು ಕೂಡ ಅಷ್ಟೇ ಈ ರೀತಿ ಫೈಟ್ ಕೊಟ್ಬಿಟ್ಟು ಸೋತರು ಅಂದರೆ ಒಂದು ವ್ಯಾಲ್ಯೂ ಕೂಡ ಇರುತ್ತೆ ಆ ಒಂದು ಟೀಮಿಗೆ. ಅವತ್ತು ಆಡಿದ್ರಲ್ಲಪ್ಪ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಹೀನವಾಗಿ ಸೋತೋದ್ರಲ್ಲ, ಆ ಥರ ಕೊಟ್ಟರು ಅಂದರೆ ಟೀಮಿಗೆ ಮರ್ಯಾದೆನೇ ಇಲ್ದಂಗೆ ಆಗ್ಬಿಡುತ್ತೆ. ನಿನ್ನೆ ಇಂಗ್ಲೆಂಡ್ ಸೋತಿದ್ರು ಕೂಡ ಅಷ್ಟೇ ಒಂದ್ ಕಡೆ ಅವ್ರು ನೋಡಕ್ ಹೋದ್ವಿ ಅಂದ್ರೆ ವಿನ್ ಆಗಿದ್ದಾರೆ ನಿನ್ನೆ. ಆ ಥರ ಪರ್ಫಾರ್ಮೆನ್ಸ್ ನಿನ್ನೆ ಕೊಟ್ಟಿರುವಂಥದ್ದು ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ ಮಾತ್ರ. ಅದಾದ್ಮೇಲೆ ಅಕ್ಷರ್ ಪಟೇಲಿಂದ 2 ಕ್ಯಾಚಸ್ ಅಂತೂ ಅಲ್ಟಿ ಮತ್ತೆ ಮ್ಯಾಚ್ ಟರ್ನಿಂಗ್ ಆಗಿದೆ ಅಲ್ಲಿ. ಇಲ್ಲಾಂದ್ರೆ ಬಹಳ ಕಷ್ಟ ಕೂಡ ಆಗ್ಬಿಡೋದು. ಅಕ್ಷರ್ ಪಟೇಲಿಗೆ ಒಂದು ಸಲಾಮ್ ಹೊಡಿಲೇಬೇಕು. ಅದಾದ್ಮೇಲೆ ಇನ್ನೂ 5 ಹೊಸ ಅಪ್ಡೇಟ್ಸ್ ಕೂಡ ಬಂದಿದೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಬರ್ತಾನೆ ಇರ್ತಾಗ್ರು. ಹಿಂದೆ ಮುಂದೆ ಯೋಚನೆ ಮಾಡಕ್ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋಗೊಂದು ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ನಿನ್ನೆ ಅಕ್ಷರ್ ಪಟೇಲ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂದು ಸಾಲಿಡ್ ಆದ 2 ಕ್ಯಾಚಸ್ ಅನ್ನ ಕೂಡ ಹಿಡಿದಿರುವಂತದ್ದು. ಒಂದು ಹ್ಯಾರಿ ಬ್ರೂಕ್ ಅಂತ ಹಿಡಿದ್ರು, ಅದಾದ್ಮೇಲೆ ವಿಲ್ ಜಾಕ್ಸನ್ ಹಿಡಿದಿದ್ದು. ಹ್ಯಾರಿ ಬ್ರೂಕಿನ್ ಕ್ಯಾಚ್ ಮತ್ತೆ 2 ಕ್ಯಾಚ್ ಕೂಡ ಅಷ್ಟೇ ಒಂದ್ರಿಗಿಂತ ಒಂದು ಸಖತ್ತಾಗಿರುವಂಥದ್ದು. ಹ್ಯಾರಿ ಬ್ರೂಕಿನ್ ಅಂತೂ ಕೇಳಂಗಿಲ್ಲ, ಫೀಲ್ಡ್ ಒಳಗಿದ್ರು. ಅಂದ್ರೆ ಯಾರು ಬೌಲಿಂಗ್ ಮಾಡ್ತಿದ್ರು ಅಂದ್ರೆ ಆರ್ಶ್ದೀಪ್ ಸಿಂಗ್ ಅನ್ಸುತ್ತೆ. ಆರ್ಶ್ದೀಪ್ ಸಿಂಗ್ ಬೌಲಿಂಗ್, ಸಾರಿ ನಾನು ಮಿಸ್ ಆದರೆ ಕ್ಷಮಿಸ್ಬಿಡಿ. ಆರ್ಶ್ದೀಪ್ ಸಿಂಗ್ನ ಬೌಲಿಂಗ್ ಮಾಡ್ಬೇಕಾದ್ರೆ ಅಂದರೆ ಲಾಂಗ್ ಆಫ್ ಆಯಿತು. ಅದಾದಮೇಲೆ ಅಕ್ಷರ್ ಪಟೇಲು ಅಲ್ಲಿಂದ 24 ಮೀಟ್ರ್ ಹೋಗ್ಬಿಟ್ಟು ಕ್ಯಾಚನ್ನು ಹಿಡಿದಿದ್ದು. ಅದು ಮಾತ್ರ ಮರೆಯೋಕ್ಕೆ ಆಗದಿರೋ ಕ್ಯಾಚು ಮಾತ್ರ, ಆ ಥರ ಕ್ಯಾಚನ್ನು ಹಿಡಿದಿದ್ದು. ಅದಾದಮೇಲೆ ಇನ್ನೊಂದು ಬುಮ್ರಾ ಬೌಲಿಂಗ್ ಮಾಡ್ಬೇಕಾರೆ ಅನ್ಸುತ್ತೆ, ಅದು 6 ಬೌಂಡ್ರಿ ಹತ್ರ ಬಾಲ್ ಹೋಗಿತ್ತು, ಅಲ್ಲಿ ಕ್ಯಾಚನ್ನು ಹಿಡಿದು ಅದಾದಮೇಲೆ ಮತ್ತೆ ದೂಬೆಗೆ ತಳ್ಳಿದ್ದು ಅದನ್ನು. ಅದು ಮಾತ್ರ ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಅಂದ್ಕೊಳ್ಳಿ. ನಿನ್ನೆ ಒಳ್ಳೆ ಕ್ಯಾಚ್ ಕೂಡ ನೋಡೋಕ್ಕೆ ಸಿಕ್ಕಿರುವಂಥದ್ದು ಮ್ಯಾಚಲ್ಲಿ. ಓವರ್ ಆಲ್ ಮ್ಯಾಚಲ್ಲಿ ಅಲ್ಟಿ ಅಂದಮೇಲೆ ಇನ್ನು ಅದರಲ್ಲಿ ಅಲ್ಲೆಲ್ಲ ಇನ್ಕ್ಲೂಡೇ ಆಗಿಬಿಡುತ್ತಲ್ಲ ಗುರು. ಕ್ಯಾಚ್ ಆಗಿರ್ಬೋದು, ಒಂದೊಂದು ಒಬ್ಬೊಬ್ರದ್ದು ಬ್ಯಾಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಮಾತ್ರ. ಅದಾದಮೇಲೆ ಈ 2 ಕ್ಯಾಚಸ್ ನಿನ್ನೆ ಮ್ಯಾಚಲ್ಲಿ ತುಂಬ ಇಂಪಾರ್ಟೆಂಟ್ ಕೂಡ ಆಯಿತು. ಇನ್ ಕೇಸ್ ನಿನ್ನೆ ಹ್ಯಾರಿ ಬ್ರೂಕಿನ್ ಕ್ಯಾಚನ್ನು ಅಕ್ಷರ್ ಪಟೇಲ್ ಡ್ರಾಪ್ ಮಾಡಿದ್ರು ಅಂದ್ಕೊಳ್ಳಿ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಡ್ರಾಪ್ ಮಾಡಿದ್ರು ಅಂತ, ಮಂಚ ಯಾವ ಥರ ಬೆಂಕಿ ಆಗ್ತಾ ಇದೆ ಅಂತ ಒಂದ್ಸಲ ಯೋಚನೆ ಕೂಡ ಮಾಡ್ಕೊಳ್ಳಿ. ಆಲ್ರೆಡಿ ಕ್ಯಾಪ್ಟನ್ ಬೇರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೂ ಕೂಡ ಅಷ್ಟೇ ನಿನ್ನೆ ಮ್ಯಾಚಲ್ಲಿ ಹ್ಯಾರಿ ಬ್ರೂಕ್ ಇಟ್ಟು ಏರ್ಸ್ಬಿಡೋದು ಮಾತ್ರ. ಅಲ್ಲಿ ನೋಡಿ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಇಲ್ಲಿ ಉಚ್ಚನೆ ಹೊಡೆದಂಗೆ ಹೊಡೆದಿರುವಂಥದ್ದು ನಿನ್ನೆ ಮ್ಯಾಚಲ್ಲಿ ಇಂಗ್ಲೆಂಡ್ ಕಡೆಯಿಂದ. ಜೋಫ್ರಾ ಆರ್ಕರ್ ಕೂಡ ಅಷ್ಟೇ ಬೌಲರಲ್ಲಿ 3ಕ್ಕೆ 3 ಸಿಕ್ಸನ್ನು ಹೊಡೆದಿರುವಂಥದ್ದು ಲಾಸ್ಟ್ ಓವರಲ್ಲಿ. ಥಿಂಕ್ ಮಾಡಿ ಎಲ್ಲ ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರೆ ನಿನ್ನೆ ಮ್ಯಾಚಲ್ಲಿ ಅಂತ. ಅದಾದಮೇಲೆ ಇನ್ನು ಎರಡನೇ ಅಪ್ಡೇಟು, ಸ್ಯಾಮ್ ಕರಣಿಂದ ಒಂದು ನ್ಯೂಸ್ ಬರ್ತಿರುವಂಥದ್ದು. ಏನಂದರೆ ಮ್ಯಾಚ್ ಸ್ಟಾರ್ಟ್ ಆಗಿಂತ ಮುಂಚೆ ಪ್ರೆಸ್ ಮೀಟ್ ಆಗುತ್ತಲ್ಲ, ಅದರಲ್ಲಿ ಸ್ಯಾಮ್ ಕರಣ್ ಏನು ಹೇಳಿದ್ರು ಅಂದರೆ, ಈ ಸಲ ನೋಡಿ ಇಂಡಿಯಾದವರೆಲ್ಲ ಫುಲ್ಲು ಸೈಲೆಂಟ್ ಆಗಿಬಿಡ್ಬೇಕು, ಆ ಥರ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತ. ಪರ್ಫಾರ್ಮೆನ್ಸ್ ಕೊಟ್ಟರು, ಆದರೆ ಇವನಿಂದ ಏನೂ ಬರಲಿಲ್ವಲ್ಲ. ಅದೇ ಹೇಳೋದು, ಬೊಗ್ಲೋ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗ್ಲಲ್ಲ ಅಂತಾರಲ್ಲ, ಅದೇ ರೀತಿ ಇಲ್ಲಿ ನಿನ್ನೆ ಸ್ಯಾಮ್ ಕರಣ್ನ ವಿಷಯದಲ್ಲಿ ಕೂಡ ಆಗಿರುವಂಥದ್ದು. ಮ್ಯಾಚ್ ಆಗೋಕ್ಕಿಂತ ಮುಂಚೆ ಬೇರೆಲ್ಲ ಪರ್ಫಾರ್ಮ್ ಮಾಡಿದ್ರು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಸ್ಯಾಮ್ ಕರಣ್ ಈ ಥರ ಹೇಳ್ಕನ ಕೊಡಬಾರ್ದಿತ್ತು. ಇಂಡಿಯಾದವ್ರು ಫುಲ್ಲು ಸೈಲೆಂಟ್ ಆಗಂಗೆ ಮಾಡಿಬಿಡ್ತೀವಿ, ನೋಡ್ತಾ ಇರಿ ಹಾಗೆ ಅಂದ್ಬಿಟ್ಟು. ಸುಮಾರು 15 ಓವರ್ ಆದಮೇಲೆ ಸ್ಯಾಮ್ ಕರಣ್ ಬ್ಯಾಟಿಂಗ್ಗೆ ಬಂದರು ಅನ್ಸುತ್ತೆ. ಅದಾದಮೇಲೆ ಕೇವಲ 14 ಬಾಲಿಗೆ 14 ಬಾಲ್ನ ವೇಸ್ಟ್ ಮಾಡಿ 18 ರನ್ ಅಷ್ಟೇ ಹೊಡೆದು ಮತ್ತೆ ಅಲ್ಲಿ ವಾಪಸ್ ಡಗೌಟಿಗೆ ಹೋಗಿದ್ದು. ಇದೊಂಥರ ಶೇಮ್ ಅನ್ಸ್ಬಿಡ್ತು ಸ್ಯಾಮ್ ಕರಣ್ಗೆ. ಮ್ಯಾಚ್ ಮುಗಿದ್ಮೇಲೆ ಈ ಥರ ಹೇಳಿಕೆ ಬೇರೆ ಕೊಟ್ಬಿಟ್ಟಿದೆ, ನಾನು ಈ ಥರ ಪರ್ಫಾರ್ಮ್ನ ತುಂಬ ಕೆಟ್ಟದಾಗಿ ಮಾಡಿಬಿಟ್ಟಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ. ಸೊ ಅನ್ಸ್ತಲೇ ಅಂತೂ ಇರೋದಿಲ್ಲ. ಸೊ ಆದರೂ ಕೂಡ ಈ ಥರ ಹೇಳಿಕೆನ ಸ್ಯಾಮ್ ಕರಣ್ ಕೊಡಬಾರ್ದಿತ್ತು. ಬಟ್ ಇಲ್ಲಿ ಲಾಸ್ಟ್ಗೆ ಇಂಗ್ಲೆಂಡ್ ಅವರೇ ಅಂದರೆ ಇದರಲ್ಲಿ ಸ್ಟೇಡಿಯಂ ಕೂತ್ಕೊಂಡಿದ್ರಲ್ಲ, ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರು, ಕೆಲವರು ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತಿದ್ರು. ಯಾರನ್ನ ಸೈಲೆಂಟ್ ಮಾಡಿದ್ರು ಅಂತ ಲಾಸ್ಟಿಗೆ ಸ್ಯಾಮ್ ಕರಣ್ಗೆ ಉತ್ತರ ಸಿಕ್ಬಿರುತ್ತೆ ಇಲ್ಲಿ. ಇನ್ನು 3ನೇ ಅಪ್ಡೇಟ್ ಕಡೆ ಹೋಗೋದ್ರೆ, ನಿನ್ನೆ ಟೀಮ್ ಇಂಡಿಯಾ ವಿನ್ನಕ್ಕೆ ಈ ಪ್ಲೇಯರ್ಸ್ನ ಶ್ರಮ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ನೀವೆಲ್ಲ ಕೇಳ್ಬೋದು ಯಾರ್ದು ಅಂತ. ಮೊದಲನಾಗಿ ಬರೋದೆ ಸಂಜು ಸ್ಯಾಮ್ಸನ್ ಗುರು. ಆಪತ್ ಬಾಂಧವ ದೇವರು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕಂಟಿನ್ಯೂಸ್ಗೆ 2 ಮ್ಯಾಚಲ್ಲಿ ಈ ಥರ ಆಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಮತ್ತು ಗಾಡ್ ಲೆವೆಲ್ ಅಂದ್ರೂ ಕೂಡ ಏನೂ ಆಗಲ್ಲ ಅನ್ಸುತ್ತೆ. ಅದಾದಮೇಲೆ ಏನಂದರೆ ವೆಸ್ಟ್ ಇಂಡೀಸ್ ಮೇಲೆ ಮ್ಯಾಚ್ ಇದ್ದಾಗ 97 ರನ್ ಹೊಡೆದಿದ್ದು, ನಿನ್ನೆ ಮ್ಯಾಚಲ್ಲಿ 80+ ರನ್ನ ಕೂಡ ಹೊಡೆದಿದ್ದು. ಸಾಲಿಡ್ ಬ್ಯಾಟಿಂಗ್ ಮಾತ್ರ ನಿನ್ನೆ ಸಂಜು ಸ್ಯಾಮ್ಸನ್ನಿಂದ. ಎಲ್ಲ ಹೇಳ್ತಾ ಇದ್ರು ಸಂಜು ಸ್ಯಾಮ್ಸನ್ನ ತೆಗ್ದಾಕಿ ಹಾಗೆ ಹೀಗೆ ಅಂತ. ಇನ್ ಕೇಸ್ T20 ವರ್ಲ್ಡ್ ಕಪ್ಪಲ್ಲಿ ಸಂಜು ಸ್ಯಾಮ್ಸನ್ ಇರಲಿಲ್ಲ ಅಂದರೆ ನಾವು ವೆಸ್ಟ್ ಇಂಡೀಸ್ ಮ್ಯಾಚ್ ಆಯ್ತಲ್ಲ ಅವಾಗಲೇ ಮಕ್ಕಳು ಹೊರಗಡೆ ಹೋಗ್ಬೇಕಾಗಿತ್ತೇನೋ ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದು. ಸಂಜು ಸ್ಯಾಮ್ಸನ್ ಇದ್ದಿದ್ದಕ್ಕೆ ವೆಸ್ಟ್ ಇಂಡೀಸ್ ಮೇಲೂ ಕೂಡ ವಿನ್ ಆದ್ವಿ, ನಿನ್ನೆ ಇಂಗ್ಲೆಂಡ್ ಮೇಲೂ ವಿನ್ ಹಾಕಿ
ಒಂದು ಮೇನ್ ರೀಸನ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಆದ್ಮೇಲೆ ತಿಲಕ್ ವರ್ಮಾ ಕೂಡ ಅಷ್ಟೇ ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಕೂಡ ಬ್ಯಾಟಿಂಗ್ ಮಾಡಿದೆ, ತಿಲಕ್ ವರ್ಮಾ ಕಡೆಯಿಂದ ಕೂಡ ಅಷ್ಟೇ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಯಾಚಸ್ ಮತ್ತೆ ಬೌಲಿಂಗ್ ಅನ್ನ ಕೂಡ ಮಾಡಿದರೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾನ ಬೌಲಿಂಗ್ ಅಂತೂ ಸಾಲಿಡ್ ಅಂದ್ರೆ ಸಾಲಿಡ್ ಗುರು. ಮಾತ್ರ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಳ್ಳೆ ಕಂಟ್ರೋಲ್ನ ಕೂಡ ಅಲ್ಲಿ ಮಾಡ್ಕೊಂಡು ಆ ಮ್ಯಾಚ್ ಟರ್ನ್ ಹಾಕಿ ಇಷ್ಟು ಪ್ಲೇಯರ್ಸ್ಗಳು ಒಂದು ಮೇನ್ ಪಿಲ್ಲರ್ಸ್ ಕೂಡ ಆಗಿದ್ದಾರೆ ನಿನ್ನೆ ಮ್ಯಾಚಲ್ಲಿ. ನಿಮ್ಗೆ ಅನ್ಸುತ್ತೋ ಬೇರೆ ಯಾವ ಪ್ಲೇಯರ್ಗೆ ಕ್ರೆಡಿಟ್ ಕೊಡಬೇಕಿತ್ತು ಅನ್ನಿಸ್ತು ಕಾಮೆಂಟ್ ಮಾಡಿ, ಮಿಸ್ ಆಗಿತ್ತು ಅಂದರೆ. ಅದಾದ್ಮೇಲೆ ಇನ್ನು 4ನೇ ಅಪ್ಡೇಟ್ ಕಡೆ ಹೋಗೋದ್ರೆ ಇದೊಂಥರ ಫನ್ನಿ ಅಪ್ಡೇಟ್ ಗುರು. ನಿನ್ನೆ ಏನಾಯ್ತು ಅಂದರೆ MS ಧೋನಿ ಅವರು ವೈಫು ಡಗೌಟಲ್ಲಿ ನಿಂತ್ಕೊಂಡು ಕುಣಿತಿದ್ದು. ಅದು ಏನಕ್ಕೆ ಅಂದರೆ ಬುಮ್ರಾ ಯಾರಿಗೋ ಒಂದು ಬೌಲಿಂಗ್ ಮಾಡಿದ್ರು ಗುರು, ಅದು ನನಗೆ ಬ್ಯಾಟರ್ ನೇಮ್ ನೆನಪಾಗ್ತಾ ಇಲ್ಲ. ಅದು ಯೋರ್ಕರ್ನ ಹಾಕಿದ್ದು, ಅದು ಡೈರೆಕ್ಟಾಗಿ ಮತ್ತೆ ಕ್ಯಾಚನ್ನು ಹಿಡಿದಿದ್ದು ಒಂದೇ ಸಲ ಬುಮ್ರಾ. ಅದಾದಮೇಲೆ ಅದನ್ನು ಔಟ್ ಅಂದ್ಕೊಂಡ್ಬಿಟ್ಟು MS ಧೋನಿ ಅವರ ವೈಫು ಆ ಡಗೌಟಲ್ಲೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ MS ಧೋನಿ ಸ್ವಲ್ಪ ಸಮಾಧಾನ ಮಾಡಿದ್ದು, ಸಮಾಧಾನ ಕಣಮ್ಮ ಇದು ಔಟ್ ಅಲ್ಲ ಜಸ್ಟು ಕ್ಯಾಚನ್ನು ಹಿಡಿದಿದ್ದು ಅಷ್ಟೇ ಅಂತ ಹೇಳಿದ್ದು. ಅದೊಂದು ತುಂಬ ಫನ್ನಿ ಕೂಡ ಆಗಿತ್ತು. ಅದು ಕ್ಯಾಮ್ರಾಮನ್ ಅದು ಏನಂತ ಗೊತ್ತಿಲ್ಲ ಗುರು, ಅಂಥ ಇನ್ಸಿಡೆಂಟ್ಸ್ನ ಪಟ್ 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 ಅನ್ನಂಗೆ ಹಿಡಿದು ಬಿಡ್ತಾನೆ. ಮಾತ್ರ ಒಳ್ಳೆ ವೈರಲ್ ಕೂಡ ಆಗಿಬಿಡುತ್ತದು. ನೆನ್ನೆ ಕೂಡ ಅಷ್ಟೇ ಈ ಒಂದು ವಿಡಿಯೋ ಇದೆಯಲ್ಲ, ಅದೊಂದು ಸೀನ್ ಇದೆಯಲ್ಲ, ತುಂಬಾ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇದೆ. MS ಧೋನಿಯವರ ವೈಫ್ ಈ ಥರ ಕೊಂದಿದ್ದು. ಇಲ್ಲ ಗುರು, ಹೇಳ್ಬೇಕು ಅಂದರೆ ನಾನು ಕೂಡ ಅದು ಕ್ಯಾಚ್ ಅಂತಾನೆ ಅಂದ್ಕೊಂಡಿದ್ದು. ಅದಾದ್ಮೇಲೆ ಗೊತ್ತಾಯ್ತಿದ್ದು ಫೀಲ್ಡಿಗೆ ಬಿದ್ದು ಅಂದರೆ ನೆಲಕ್ಕೆ ಬಿದ್ದು, ಅದಾದ್ಮೇಲೆ ಬುಮ್ರಾ ಕ್ಯಾಚ್ ಹಿಡಿದಿದ್ದು ಅಂತ. ನಾನು ಕೂಡ ಒಂದು ರೌಂಡ್ ಖುಷಿಯಾಗಿಬಿಟ್ಟೆ. ಅದಾದಮೇಲೆ ಟ್ರಕ್ಕನಾಗಿ ಸೀನ್ ಬಂತಲ್ಲ, ನೋಡ್ಬಿಟ್ಟು ಒಂದು ರೌಂಡು ನಗು ಬಂದ್ಬಿಡ್ತು. ಮಾತ್ರ ಏನೇ ಆಗಲಿ ಫೈನಲ್ ಆಗಿ ನಮ್ಮ ಇಂಡಿಯನ್ ಟೀಮಲ್ಲಿ ಫೈನಲ್ಗೆ ಎಂಟರ್ ಕೂಡ ಆಗಿರುವಂಥದ್ದು. ಯಾರು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸುಮಾರು ಜನ ಈ ಸಲ ಸೌತ್ ಆಫ್ರಿಕಾ ಹೊಡೆಯುತ್ತೆ, ಇಲ್ಲಾಂದರೆ ವೆಸ್ಟ್ ಇಂಡೀಸ್ ಫೈನಲ್ಗೆ ಹೋಗುತ್ತೆ, ಅಲ್ಲಿ ಅವರು ವಿನ್ನಾಗಿ ಆಗ್ತಾರೆ ಅಂತ ಸುಮಾರು ಜನ ಒಂದು ಲೆಕ್ಕಾಚಾರ ಹಾಕೊಂಡ್ಬಿಟ್ಟಿದ್ರು. ಆದರೆ ಈಗ ಅದನ್ನೆಲ್ಲ ಉಲ್ಟಾ ಮಾಡಿ ಮತ್ತೆ ನಮ್ಮ ಇಂಡಿಯನ್ ಟೀಮ್ ಫೈನಲ್ಗೆ ಎಂಟ್ರಿ ಕೂಡ ಆಗಿರುವಂಥದ್ದು. ನಿಜವಾಗ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ನ ರಿಯಲ್ ಮಾಡಿರೋದು ಇಂಡಿಯನ್ ಟೀಮ್ ಅವ್ರು ಮಾತ್ರ. ಅದಾದ್ಮೇಲೆ ಇನ್ನೊಂದೇನು ಅಂದರೆ ನಿನ್ನೆ ವಿಡಿಯೋದಲ್ಲಿ ಕೂಡ ನನಗೆ ಹೇಳಿದೆ, ಇಂಡಿಯನ್ ಟೀಮ್ಗೆ ಸರಿ ಸಾಟಿನೇ ಎಲ್ಲ ಗುರು. ಡೂ ಆರ್ ಡೈ ಮ್ಯಾಚ್ ಬಿತ್ತು ಅಂದರೆ ತಗೊಳ್ಳಿ, ಪ್ರತಿಯೊಬ್ಬ ಪ್ಲೇಯರ್ ಕೂಡ ಇಲ್ಲಿ ರಚ್ಚಿಗೆದ್ಬಿಡ್ತಾನೆ. ನಿನ್ನೆ ಅಭಿಷೇಕ್ ಶರ್ಮಾ ಒಬ್ಬನೇ ಒಬ್ಬ ಪಾಪ ಫ್ಲಾಪ್ ಆಗಿದ್ದು. ಅದು ಏನಾಗ್ತಿದೆಯೋ ನಂಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಕಮ್ ಬ್ಯಾಕ್ ಮಾಡಲೇಬೇಕು, ಇನ್ನು ಫೈನಲ್ ಇದೆ. ಅದರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಷ್ಟೇ ಕಪ್ಪು ಕೈ ತಪ್ಪೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಮುಂದಿನ ಮ್ಯಾಚಲ್ಲಿ ಚೆನ್ನಾಗಿ ಆಡಲಿ ಅಂತ ಪ್ರತಿಯೊಬ್ಬರು ಕೂಡ ಪ್ರೇಯರ್ ಮಾಡೋಣ. ಇನ್ನು ಮಾರ್ಚ್ 8 ಭಾನುವಾರ ಮ್ಯಾಚ್ ಕೂಡ ಇರುವಂಥದ್ದು. ಸೊ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಇದೇ ರೀತಿನ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.